ಪಾಠ ಕಲಿಯಕ್ಕೆ ಬಂದಾಗ ನಾನು ಬರಿತೀನಿ, ಸಕ್ಸಸ್ ಇಲ್ಲ, ಬರಿತೀನಿ, ಸಕ್ಸಸ್ ಇಲ್ಲ, ಬರಿತೀನಿ, ಸಕ್ಸಸ್ ಇಲ್ಲ. ಎಷ್ಟು ಬರಿತೀನಿ ಲೆಕ್ಕ ಇಟ್ಕೊಂಡಿದ್ದೀರಾ? ಏನು ತಲೆ ಕೂದಲು ಬೆಳ್ಳಗಾದ ಮೇಲೂ ಬರಿತಾ ಇರ್ತೀರಾ? ಒಂದು ಟೈಮ್ ಲಿಮಿಟ್ ಇಟ್ಕೋಬೇಕು. 2 ಅಟೆಂಪ್ಟ್, 3 ಅಟೆಂಪ್ಟ್, 5 ಅಟೆಂಪ್ಟ್, ಟೈಮ್ ಬೌಂಡ್ ಇರಬೇಕು. ನೀವು ಇದಕ್ಕೆ 35 ವಯಸ್ಸು ತನಕ ಪ್ರಯತ್ನ ಮಾಡಿಬಿಟ್ರೆ ಸಕ್ಸಸ್ ಆಗದೆ ಹೊರಟೋಯ್ತು ಅಂತ ಇಟ್ಕೊಳ್ಳಿ. ಮಾತಿಗೆ ಹೇಳ್ತೀನಿ, IAS ಪರೀಕ್ಷೆ ಬರೀತೀರಾ, 34 ಆಗೋಯ್ತು, ಆಸೆ ಬಿಟ್ಟಿಲ್ಲ, ತಪ್ಪಿಲ್ಲ. 35 ನೀವು ಪಾಸ್ ಮಾಡಕ್ ಆಗತ್ಯಾ? 35 ಒಳಗಡೆ IAS ಬರೆಯೋದು, IPS ಬರೆಯೋದು, IFS ಬರೆಯೋದು. ಯಾಕೆ 35 ಟೈಮ್ ಲಿಮಿಟು? ಅಷ್ಟಕ್ಕೂ ಸಿವಿಲ್ ಸರ್ವಿಸಿಗೆ, ಅಷ್ಟಕ್ಕೂ ಸಿವಿಲ್ ಸರ್ವಿಸ್ ಅಂತಲ್ಲ, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಇಷ್ಟಕ್ಕೂ 35 ಫಿಕ್ಸ್ ಮಾಡಿದ್ದಾರೆ. ಬರೀ IAS ಅನ್ನೇ ನೀವು 35 ತನಕ ಹೊಡೆದಾಡಿದ್ರೆ 35 ಮೇಲೆ ನೀವು ಯಾವ ಪರೀಕ್ಷೆಯೂ ಬರೆಯೋಕ್ಕಾಗಲ್ವಲ್ಲ. ಸೊ ಟೈಮ್ ಲಿಮಿಟ್ ಇಟ್ಕೋಬೇಕು. 2 ಅಟೆಂಪ್ಟ್ ಅಂದರೆ 2 ವರ್ಷ, 3 ಅಟೆಂಪ್ಟ್ 3 ವರ್ಷ. ಆಮೇಲೆ ಅದು ತಂಟೆಗೆ ಹೋಗಬಾರ್ದು. ತಿಳ್ಕೋಬೇಕು, ನನಗೆ ಬುದ್ಧಿ ಚುರುಕು ಕಮ್ಮಿ, ಕಂಪೀಟ್ ಮಾಡೋಷ್ಟು ತಾಕತ್ತು ನನ್ನಲ್ಲಿಲ್ಲ. ನೀವು ತುಂಬ ಕೆಳಗಡೆ ಜಾತಿಯಲ್ಲಿರ್ಬೋದು, ನೀವು 45-50 ಮಾರ್ಕ್ ತಗೊಂಡ್ರೆ ನಿಮ್ಮನ್ನು ಪಾಸ್ ಮಾಡ್ಬೋದು, ಎಲ್ಲ ಒಪ್ಕೋತೀನಿ. ಅದು ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಅಂತ ನಿಮಗೆ ಗೊತ್ತಾಗೋ ತನಕ ಫೈಟ್ ಮಾಡ್ಬೋದು. ಅದರ ಮೇಲೂ ನೀವು ಫೈಟ್ ಮಾಡಿದ್ರಿ ಅಂದರೆ ಸಕ್ಸಸ್ ಸಿಗೋದು ಕಷ್ಟ. ಸೊ ಟೈಮ್ ಬೌಂಡ್ ಇರಬೇಕು ಪ್ರತಿಯೊಂದಕ್ಕೂ. 10 ವರ್ಷದ ಒಳಗಡೆ 300 ಕೋಟಿಯನ್ನು ಸಂಪಾದನೆ ಮಾಡುತ್ತೇನೆ. 15 ವರ್ಷದ ಒಳಗಡೆ ಅಮೆರಿಕಾದಲ್ಲಿ ರಿಸಾರ್ಟ್ ಓಪನ್ ಮಾಡ್ತೀನಿ. ಸ್ಕೆಚ್ ಹಾಕ್ತಾರೆ, ನೋಡಿದ್ದೀರಾ? ಒಬ್ಬನ ಕೊಲೆ ಮಾಡೋಕ್ಕೆ ಅದು ಕೂಡ ಟೈಮ್ ಬೌಂಡ್ ಇದೆ. ಎಣಿಸಿ 6 ತಿಂಗಳಲ್ಲಿ ಅವನ ಕತ್ತನ್ನು ತೆಗೆದಾಕ್ತೀನಿ ಅಂತ ನೋಡ್ಕೊಳ್ಳಿ. ಅವನು ರೌಡಿ ಆಗಿದ್ರು ಕೂಡ ಅವನ ಸ್ಕೆಚ್ ಹಾಕಿದಾಗ ಟೈಮ್ ಲಿಮಿಟ್ ಇಟ್ಕೊಂಡು ಸ್ಕೆಚ್ ಹಾಕ್ತಾನೆ. ಸೊ ನೀವು ಏನೇ ಮಾಡಿದ್ರು ಒಂದು ಲಿಮಿಟೇಷನ್ನ ನೀವೇ ಫಿಕ್ಸ್ ಮಾಡ್ಕೋಬೇಕು. ಸುಮ್ಮನೆ ಅದು ಹೋಗುತ್ತೆ ಅಂತ ಅದ್ರ ಹಿಂದೆ ನೀವು ಹೋಗ್ತಾ ಇರಬಾರ್ದು. ಎಂಡನ್ನು ನೀವೇ ಪ್ರೆಡಿಕ್ಟ್ ಮಾಡಬೇಕು. ಟೈಮ್ ಬೌಂಡ್. ಸೊ ಇದಿಷ್ಟು ಸೇರಿ SMART ಸ್ಮಾರ್ಟ್ ಗೋಲ್